ಇವತ್ತಿನ ವಿಶೇಷವಾಗಿ ದೇಶದಂಥ ಎಲ್ಲ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಹಾಗೂ ನಾಳೆ 25ನೇ ತಾರೀಕು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಎಲ್ಲ ನಾಡಿನ ಜನತೆ ಕ್ರಿಸ್ಮಸ್ ಹಬ್ಬ ಆಚರಿಸ್ತಾರೆ. ಯೇಸು ಕ್ರಿಸ್ತನು ಹುಟ್ಟಿದ ಹಬ್ಬ ಇದು. ಇಡೀ ಜಗಕ್ಕೆ, ಮಾನವ ಕುಲಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡ್ತಕ್ಕಂಥ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನು ಇಡೀ ಜಗಕ್ಕೆ ಶಾಂತಿಯನ್ನು ಕೋರಿದ್ದಾರೆ. ಹಾಗೂ ಸಹಬಾಳ್ವೆ, ಸಮಾನತೆ ಹಾಗೂ ಎಲ್ಲ ಬಡವರಿಗೂ, ಶ್ರೀಮಂತರಿಗೂ, ದೀನರಿಗೂ ಪ್ರತಿಯೊಬ್ಬರಿಗೋಸ್ಕರ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡ್ತಾರೆ ಅಂಥೇಳಿ ಇಡೀ ಜಗತ್ತಿಗಾಗಿ ದೇವರೊಟ್ಟಿಗೆ ನಾವು ಪ್ರಾರ್ಥಿಸ್ತೇವೆ. ಹಾಗೂ ವಿಶೇಷವಾಗಿ ನಾಳೆ ನಡೀತಕ್ಕಂಥ ಕ್ರಿಸ್ಮಸ್ ಹಬ್ಬಕ್ಕೆ ದೇಶದ ಎಲ್ಲ ಜನತೆಯು ಸಹಕರಿಸಿ ಹಾಗೂ ವಿಶ್ವದಂತ ಒಳ್ಳೆ ರೀತಿಯಿಂದ ಹಬ್ಬ ಆಚರಿಸಲು ದೇವರ ಆಶೀರ್ವಾದ ಮಾಡಬೇಕಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ದೇವರಲ್ಲಿ. ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಇಡೀ ಚಿದ್ರಿ ಸಮಾಜದ ಪರವಾಗಿ ಹಾಗೂ ಚಿದ್ರಿ ಯುವಕರ ಪರವಾಗಿ ಹಾಗೂ ಎಲ್ಲ ಕ್ರೈಸ್ತ ಬಾಂಧವರ ಪರವಾಗಿ ಶುಭಾಶಯವನ್ನು ಕೋರುವಂತರಾಗಿದ್ದೇವೆ. ವಿಶೇಷವಾಗಿ ಈ ಗೋದಲಿಯನ್ನು ಚಿದ್ರಿ ಎಲ್ಲ ಯುವ ಮಕ್ಕಳು ಇದನ್ನು ಅನೇಕ ರೀತಿ ಶ್ರಮಪಟ್ಟು ಈ ಗೋದಲಿಯನ್ನು ತಯಾರಿಸಿದ್ದಾರೆ. ಇದಕ್ಕೆ ಬೇಕಾದಂಥ ಅನೇಕ ಸಾಮಗ್ರಿಗಳನ್ನು ಸಹ ಯುವಕರು ತಾನು ಮಾಡಿದ್ದಾರೆ. ಇಂಥ ಒಂದು ಹುಮ್ಮಸ್ಸಿನಿಂದ, ಒಂದು ಹಿರಿಸಿನಿಂದ ಇಂಥ ಕೆಲಸ ನಮ್ಮ ಯುವಕರು ಮಾಡಿದ್ದಾರೆ. ಈ ಗೋದಲಿ ರೆಡಿ ಮಾಡಬೇಕಾದ್ರೆ ಭಾಳ ಕಷ್ಟಪಟ್ಟಾರೆ. ಪ್ರತಿ ವರ್ಷ ಏನಾದಂದ್ರೆ ಯುವಕರು ಈ ಗೋದಲಿ ಮಾಡ್ತಾರೆ. ಈ ಗೋದಲಿ ಅರ್ಥವೇನೆಂದರೆ ಯೇಸು ಕ್ರಿಸ್ತನು ಈ ಗೋದಲಿಯಲ್ಲಿ ಜನಿಸಿದಾನೆ ಅಂಥೇಳಿ ನಮಗೆ ವಾಕ್ಯದ ಮುಖಾಂತರ ಗೊತ್ತಾಗಿದೆ. ಹಾಗೂ ಈ ಗೋದಲಿ ಮಾಡೋದಕ್ಕೆ ಚಿದ್ರಿಯ ಎಲ್ಲ ಯೌವನಸ್ಥರು, ಎಲ್ಲ ಯೌವನಸ್ಥ ಮಕ್ಕಳು ಭಾಳ ಶ್ರಮಪಟ್ಟಿದ್ದಾರೆ. ಹಾಗಾಗಿ ಎಲ್ಲ ಯೌವನಸ್ಥ ಮಕ್ಕಳಿಗೆ ಚಿದ್ರಿ ಪರವಾಗಿ, ವಿಶೇಷವಾಗಿ ನಮ್ಮ ಪರವಾಗಿ, ಸಮಸ್ತ ನಾಡಿನ ಜನತೆ ಪರವಾಗಿ ನಾವು ಯೌವನಸ್ಥ ಮಕ್ಕಳಿಗೆ ನಾವು ವಂದನೆ ಹೇಳ್ತೇವೆ. ಅದೇ ರೀತಿಯಾಗಿ ಕ್ರಿಸ್ಮಸ್ ಟ್ರೀ ಸಹ ಮಕ್ಕಳು, ಯೌವನಸ್ಥರು ಎಲ್ಲ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತಂದು ಕ್ರಿಸ್ಮಸ್ ಟ್ರೀ ಸಹ ಮಾಡಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಅಲ್ಲಿ ಸ್ಟಾರ್ ಕಾಣಿಸ್ತಾ ಇದೆ, ನಕ್ಷತ್ರ. ಆ ನಕ್ಷತ್ರ ಕಾಣಿಸೋದಕ್ಕೆ ಅದಕ್ಕೆ ಒಂದು ಅರ್ಥವಿದೆ. ಯೇಸು ಕ್ರಿಸ್ತನ ಹುಟ್ಟಿದಾಗ ಆಕಾಶದಲ್ಲಿ ನಕ್ಷತ್ರವನ್ನು ಕಾಣಿಸಿತು. ಮೊಟ್ಟ ಮೊದಲನೇದಾಗಿ ನಕ್ಷತ್ರವನ್ನು ಪಂಡಿತರಿಗೆ ಕಾಣಿಸಿದಾಗ ಇದು ಏನೋ ಒಂದು ಸೂಚನೆ ಕಾಣಿಸ್ತದೆ ಅಂಥೇಳಿ ಪಂಡಿತರು ಅದನ್ನು ಅಧ್ಯಯನ ಮಾಡಿದಾಗ ಆ ನಕ್ಷತ್ರದಲ್ಲಿ ಅವರಿಗೆ ಈ ದೇಶದಲ್ಲಿ ಒಬ್ಬ ರಾಜನು ಹುಟ್ಟಿದ್ದಾನೆ, ಆ ರಾಜನು ಎಲ್ಲಿ ಹುಟ್ಟಿದ್ದಾನೆ ಅಂಥೇಳಿ ಪಂಡಿತರು ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಆ ನಕ್ಷತ್ರವನ್ನು ಯೇಸು ಕ್ರಿಸ್ತನ ಹುಟ್ಟಿದ ಒಂದು ಸೂಚನೆಯನ್ನು ತೋರಿಸುತ್ತದೆ. ಆ ನಕ್ಷತ್ರದಿಂದ ಪಂಡಿತರು ದೇಶದಲ್ಲಿ ಒಬ್ಬ ರಾಜನ ಹುಟ್ಟಿದ್ದಾನೆ, ಆ ರಾಜನನ್ನು ನಾವು ನೋಡಬೇಕೆಂಬುದಾಗಿ ಪಂಡಿತರೆಲ್ಲರೂ ಅಲ್ಲಿ ಹೋಗ್ತಾರೆ. ಅಲ್ಲಿ ದೇವರ ಸನ್ನಿಧಾನ ಹೋಗುವಂಥ ಸಂದರ್ಭದಲ್ಲಿ ಚಿನ್ನ, ಧೂಪ, ರಕ್ತ, ಗೋಳ ಎಲ್ಲ ತೆಗೆದುಕೊಂಡು ದೇವರಿಗೆ ಸಮರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಪಂಡಿತರು ಹೋಗಿ ಆ ನಕ್ಷತ್ರದಿಂದ ಅವ್ರಿಗೆ ಗೊತ್ತಾಗಿರ್ತದೆ, ಆ ನಕ್ಷತ್ರದಿಂದ ಯೇಸು ಕ್ರಿಸ್ತನು ಹುಟ್ಟಿದಾನೆ ಎಂಬುದಾಗಿ ಅವರು ತಿಳಿಸುವಂತರಾಗಿದ್ದಾರೆ. ಅದೇ ರೀತಿಯಾಗಿ ಈ ನಕ್ಷತ್ರ, ಸ್ಟಾರ್ ನಕ್ಷತ್ರ, ಈ ಟ್ರೀ ಮಾಡಬೇಕಾದ್ರೆ ಇದನ್ನು ಸಹ ಚಿದ್ರಿಯ ಯೌವನಸ್ಥ ಮಕ್ಕಳು ಅನೇಕ ರೀತಿ ಶ್ರಮ ಪಟ್ಟಿದ್ದಾರೆ, ಅನೇಕ ರೀತಿಯ ಸಾಮಗ್ರಿಗಳನ್ನು ತಂದಿದ್ದಾರೆ. ಅದಕ್ಕೆ ಎಲ್ಲ ಚಿದ್ರಿಯ ಯೌವನಸ್ಥ ಮಕ್ಕಳು ಬೇಕಾದಷ್ಟು ಕೆಲಸ ಮಾಡಿ ಅದಕ್ಕೆ ತಯಾರು ಮಾಡಿದ್ದಾರೆ. ಅದಕ್ಕಾಗಿ ತುಂಬ ಕ್ರೈಸ್ತರ ಪರವಾಗಿ, ಚಿದ್ರಿ ಓಣಿ ಪರವಾಗಿ, ಚಿದ್ರಿ ಸಮಸ್ತ ಪರವಾಗಿ, ಎಲ್ಲ ನಾಡಿನ ಜನತೆ ಪರವಾಗಿ ಮಕ್ಕಳಿಗೆ ಸಹ, ಯೌವನಸ್ಥ ಮಕ್ಕಳಿಗೆ ಸಹ ನಾವು ವಂದನೆ ಸಲ್ಲಿಸುವವರಾಗಿದ್ದೇವೆ. ಅದೇ ರೀತಿಯಾಗಿ ನಾಳೆ ಬರ್ತಕ್ಕಂಥ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳಿ ಸಮಸ್ತ ನಾಡಿನ ಜನತೆಗೆ ನಾವು ವಿಶೇಷವಾದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮ ಹೆಸರು ಜೀವನ್ ದಾಸ್ ಚಿದ್ರಿ ಅಂತ, ಚಿದ್ರಿ ಮೆಥೋಡಿಸ್ಟ್ ಚರ್ಚ್ ಚಿದ್ರಿ.
ಕ್ರಿಸ್ತ ಜಯಂತಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು ಹೇಳುತ್ತೇನೆ. ನಮ್ಮೂರು ಚಿದ್ರಿ ಅಂತ, ಚಿದ್ರಿಯಲ್ಲಿ ಭಾಳ ವಿಜೃಂಭಣೆಯಿಂದ ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿಕೊಂಡು ಹೊಸ ವರ್ಷವನ್ನು ಮುನ್ನೋಡುತ್ತಾ ಈ ಕ್ರಿಸ್ತ ಜಯಂತಿ ಅಂಗವಾಗಿ ನಾವೆಲ್ಲರೂ ಸಜ್ಜುಗೊಂಡಿದ್ದೇವೆ. ನಾಳೆ ನಡೀತಕ್ಕಂಥ ಪ್ರಾರ್ಥನೆ ಕೂಟದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತೇವೆ. ಕಳೆದ ವರ್ಷ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಇಂಥ ಒಳ್ಳೆಯ ಸಮಯ ಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ಒಂದು ಪವಿತ್ರ ನಾಮದಲ್ಲಿ ನಾವು ಕೊಂಡಾಡುತ್ತಾ ಸ್ತುತಿಸುತ್ತಾ ನಾಳೆ ನಡೀತಕ್ಕಂಥ ಪ್ರಾರ್ಥನೆ ಕೂಟಗಳಲ್ಲಿ ಯೇಸುವಿನ ಪ್ರಸನ್ನ ತಿಳಿದು ಬರಲಿ, ಎಲ್ಲರಿಗೆ ಹೊಸತನ ಹೊಸ ಬಾಳು ಒದಗಿಸಿಕೊಡಲೆಂದು ಕ್ರಿಸ್ತ ಯೇಸು ನಾಮದಲ್ಲಿ ಬೇಡುತ್ತೇನೆ. ಮತ್ತೊಂದು ಆವರ್ತಿ ಎಲ್ಲರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಹೇಳ್ತೇನೆ. ನನ್ನ ಹೆಸರು ಜಾಸ್ವಾ ಸಂದೀಪ್ ಚಿದ್ರಿ. ಮೇರಿ ಮೇರಿ ಕ್ರಿಸ್ಮಸ್, ಮೇರಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಹ್ಯಾಪಿ ಕ್ರಿಸ್ಮಸ್. ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಕರ್ತನಾದ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಯೇಸು ಕ್ರಿಸ್ತನಂದರೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟನು, ಒಬ್ಬರಾದರೂ ನಾಶ ಆಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಆತನ ಚಿತ್ತವಾಗಿದೆ. ಯೇಸು ಕ್ರಿಸ್ತನ ಒಣ ಕ್ರಿಸ್ತರಂತ ಪ್ರೀತಿ ಮಾಡಲಿಲ್ಲ, ಆದರೆ ಎಲ್ಲ ಜನ ಹಿಂದೂಸು, ಮುಸ್ಲಿಂ, ಸಿಕ್ಕು ಎಲ್ಲ ಜನರನ್ನು ಯೇಸು ಕ್ರಿಸ್ತ ಪ್ರೀತಿ ಮಾಡಿದ್ದಾನೆ. ಅದಕ್ಕಾಗಿ ಈ ಲೋಕಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಪಾಪ ಹೆಚ್ಚಾದಾಗ ಈ ಲೋಕ ಪಾಪ ನನ್ನಿಂದ ಬಿಡುಗಡೆ ಆಗ್ತದಂದು ಯೇಸು ಕ್ರಿಸ್ತನ ತನ್ನ ಶಿಲ್ಬದ ತನ್ನ ಒಂದು ಕನ್ಯಾ ಗರ್ಭದಲ್ಲಿ ಬಂದು ಜನಿಸಿ ಏನು ಮಾಡಿದ್ದಾನೆ, ನಮಗೋಸ್ಕರವಾಗಿ ವಿಶೇಷವಾದ ರಕ್ಷಣೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಯೇಸು ಕ್ರಿಸ್ತ. ಆತನ ರಕ್ತದಿಂದ ಮಾತ್ರ ನಮ್ಮ ಪಾಪ ಪರಿಹಾರಗಳಿದೆ. ಎಲ್ಲರದು ನಮ್ಮ ಕ್ರಿಸ್ತನಂತೆ ಪ್ರೀತಿ ಮಾಡಲಿಲ್ಲ, ಎಲ್ಲ ಜನರು ಆತನನ್ನು ಯಾರ್ಯಾರು ಅಂಗೀಕರಿಸ್ತಿರೋ, ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ ಯೇಸು ಕ್ರಿಸ್ತನು. ಅದಕ್ಕಾಗಿ ಯೇಸು ಕ್ರಿಸ್ತನು ಯಾಕೆ ಜನಿಸಿ ಬಂದಿದ್ದಾನೆಂದರೆ ನಮ್ಮ ಒಂದು ಪಾಪ ಶಾಪ ರೋಗಗಳನ್ನು ಬಿಡಿಸ್ಕೋಸ್ಕರವಾಗಿ, ಬಡತನದಲ್ಲಿ ಬಿಡೋಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಜನಿಸಿ ಬಂದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಡಿಸೆಂಬರ್ 25ನೇ ತಾರೀಕು ನಾವು ಉತ್ತಮವಾದ ಒಂದು ಹುಟ್ಟಿನ ಹಬ್ಬವನ್ನು ಆಚರಿಸ್ತೇವೆ. ಯಾಕಂದರೆ ಇಡೀ ಜಗತ್ತೆಲ್ಲ ಯೇಸು ಕ್ರಿಸ್ತನ ಒಂದು ಹಬ್ಬವನ್ನು ಆಚರಿಸ್ತಾರೆ ಪ್ರಿಯರೇ. ಅದಕ್ಕಾಗಿ ತಿರುಗಾ ಯೇಸು ಸ್ವಾಮಿ ಎಲ್ಲ ಜನರಿಗೆ ಪ್ರೀತಿ ಮಾಡಿದ್ದಾನೆ, ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ಯಾಕಂದರೆ ಅದು ಒಂದು ದೊಡ್ಡ ಹಬ್ಬ, ಕ್ರಿಸ್ತರ ಹಬ್ಬ, ದೊಡ್ಡ ಹಬ್ಬ ಎಲ್ಲರಿಗೋಸ್ಕರವಾಗಿದೆ. ಆತನ ಅಂಗೀಕರಿಸಿದವರಿಗೆಲ್ಲ ಇದು ದೊಡ್ಡ ಹಬ್ಬ ಇದೆ. ಯಾಕಂದರೆ ಆತನು ನಿಜವಾದ ಯೇಸು ಕ್ರಿಸ್ತನು ತಿರುಗಿ ಲೋಕಕ್ಕೆ ಬರುವಂತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಒಂದು ನಾನು ಸಣ್ಣ ಈ ವಾಕ್ಯದ ಮಾತುಗಳನ್ನ ಆಡ್ತಿದ್ದೇನೆ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇಡೀ ವರ್ಲ್ಡ್ಗೆ ಎಲ್ಲ ಜನರಿಗೆ ನಮ್ಮ ಅಣ್ಣ ತಮ್ಮರು, ನಾನು